ಹಲೋ ಎವ್ರಿವಾನ್, ಅಸ್ಲಾಂ ವಲೈಕುಮ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ತಂದಿದ್ರು ಮನೇಲಿ. ಸೊ ಮೆಥಿ ಪರಾಟ ಮಾಡೋಣ ಅಂತ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿದ್ದೆ. ಒಂದು 3 to 4 ಟೈಮ್ಸ್ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ನೆಕ್ಸ್ಟ್ ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋಧಿ ಹಸಿಟ್ಟಲ್ಲಿ ರೆಗ್ಯುಲರ್ ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ, ಅರಿಶಿಣದ ಪುಡಿ, ಜೀರಾ ಪೌಡರ್, ಉಪ್ಪು ಮತ್ತು ಮೆಂತ್ಯ ಸೊಪ್ಪು. ಲಾಸ್ಟಲ್ಲಿ ಒಂದು ಸ್ವಲ್ಪ ಒರಿಗ್ಯಾನೋ ಕೂಡ ಆ್ಯಡ್ ಮಾಡಿದ್ದೆ. ಮತ್ತು ಆಯಿಲ್ ಕೂಡ ಹಾಕಿ ಇದನ್ನು ಸ್ವಲ್ಪ ಈ ಡೋ ತುಂಬ ಗಟ್ಟಿಯಾಗಿ ಇದು ಇರಬೇಕು ಸ್ವಲ್ಪ. ಬಿಕಾಸ್ ಮೆಂತ್ಯ ಸೊಪ್ಪು ರೆಸ್ಟ್ ಮಾಡಿದಾಗ ಅದರದ್ದು ನೀರು ಅದರಲ್ಲಿ ರಿಲೀಸ್ ಆಗುತ್ತೆ. ಸೊ ಅದು ಸಾಫ್ಟ್ ಆಗಿಬಿಡುತ್ತೆ ಡೋ. ಅದರಿಂದ ಇದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಡೋ ಟೈಟಾಗಿದ್ದರೆ ನೀರು ರಿಲೀಸ್ ಆದ್ರೂ ಸೊ ಇಟ್ ವಿಲ್ ನಾಟ್ ಬಿಕಮ್ ಟೂ ಸಾಫ್ಟ್ ಅಂತ. ಈಗ ನೋಡಿ, ಪರೋಟ ಥರ ಲೇಯರ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಘೀ ಹಾಕ್ಕೊಂಡು ಸೆಂಟರಲ್ಲೆಲ್ಲ ಸ್ಪ್ರೆಡ್ ಮಾಡಿ ಅದನ್ನು ಕಟ್ ಮಾಡಿ ಲೇಯರ್ಸ್ ಥರ ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ರೋಲ್ ಮಾಡ್ಕೋತಾ ಇದ್ದೀನಿ. ಇದನ್ನು ಲಟ್ಟಿಸ್ಕೊಂಡು ನಾರ್ಮಲ್ ಕುಕ್ ಮಾಡುವಾಗೂ ಅಷ್ಟೇ ಸ್ವಲ್ಪ ಕಡಿಮೆ ಆಯಿಲ್ ಯೂಸ್ ಮಾಡಿ ಬಟರ್ ಹಾಕಿ ಇದನ್ನು ಲೇಯರ್ಸ್ ಕುಕ್ ಮಾಡಿದ್ರೆ ಒಳಗಡೆ ಇರೋ ಲೇಯರ್ಸ್ ಕೂಡ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಸ್ವಲ್ಪ ಇದು ಪರಾಠ ಯಾವತ್ತು ಕ್ರಿಸ್ಪಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಹೆಲ್ತ್ ವೈಸ್ ನೋಡಿದ್ರೆ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ, ಬಟ್ ಸಮ್ಟೈಮ್ಸ್ ಇಟ್ಸ್ ಓಕೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಇದು ತುಂಬ ಈಸಿ, ತುಂಬ ಕ್ವಿಕ್ ರೆಸಿಪಿ. ರೆಗ್ಯುಲರ್ ಚಪಾತಿ ಬದಲು ಒಂದು ಸ್ವಲ್ಪ ಗ್ರೀನ್ಸ್ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ಆವಾಗವಾಗ ಈ ಥರ ಮಾಡ್ಕೋತಾ ಇರ್ತೀನಿ. ನೀವು ಟ್ರೈ ಮಾಡಿ. ಲೆಟ್ ಮಿ ನೋ ಇಫ್ ಯು ಲೈಕ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.